ನನ್ನೆಲ್ಲ ಆಗರ್ಭ ಶ್ರೀಮಂತ ದೇವರುಗಳಿಗೆ, ನನ್ನ ಆಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರ. ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ತುಂಬ ದಿನಗಳ ನಂತರ ವಿಡಿಯೋ, ತುಂಬ ಲಾಂಗ್ ಟೈಮ್ ಲೀವ್ ಅಂತ ಅನಿಸುತ್ತೆ. ಸಾರಿ ಫಾರ್ ಒನ್ಸ್ ಅಗೇನ್. ಇನ್ನು ಮುಂದೆ ಹೀಗಾಗಲ್ಲ ಸ್ನೇಹಿತರೆ. ಕಾರಣಾಂತರಗಳಿಂದ ನಾನು ವಿಡಿಯೋನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಏನಂತ ಅಂದರೆ ಸ್ನೇಹಿತರೆ, ಮನುಷ್ಯನಿಗೆ ಆರೋಗ್ಯ ಅನ್ನೋದು ತುಂಬಾ ಪ್ರಾಮುಖ್ಯತೆನ ಕೊಡಬೇಕು. ಆ ಆರೋಗ್ಯದಲ್ಲಿ ಅದರಲ್ಲೂ ನಾವು ಬೆಳಗ್ಗಿನ ಸಮಯದಲ್ಲಿ ಉಪಹಾರವನ್ನು, ಈ 7 ಉಪಹಾರವನ್ನು ತಿನ್ನಲೇಬಾರ್ದು. ಎಚ್ಚರ. ಅವು ಯಾವ ಆಹಾರ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರಿ. ಇಂಥದ್ದೊಂದು ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ಟಾಪಿಕ್ ಒಂದಿಗೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಬೆಳಗಿನ ದಿನದ ಆರಂಭ, ಆ ದಿನದ ಮೊದಲನೇ ದಿನ ಉತ್ತಮವಾಗಿದ್ದರೆ ಆ ದಿನ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಲ್ಲವೂ ಕೂಡ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿ ಬೆಳಗಿನ ಉಪಹಾರ ಅನ್ನೋದು 7ರಿಂದ 8 ಗಂಟೆಗಳ ಕಾಲ ನಿದ್ರಿಸ್ತಿರ್ತಕ್ಕಂತಹ ದೇಹಕ್ಕೆ ಒಂದು ಒಳ್ಳೆ ಪೋಷಕಾಂಶಯುಕ್ತ ಒಂದು ಒಳ್ಳೆ ರೀತಿ ಆಹಾರವನ್ನು ಸೇವಿಸಿದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೂಡ ಮತ್ತು ದೇಹದ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಯಾವೆಲ್ಲ ಆಹಾರಗಳನ್ನು ನಾವು ಬಿಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಹಾಗೆ ಈ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಮಾಡ್ತಿರ್ತಕ್ಕಂತಹ ತಪ್ಪನ್ನು ತಿದ್ಕೊಳ್ಳಿ ಅಂತ ಹೇಳ್ತಾ ವಿಷಯದ ಕಡೆ ಹೋಗೋಣ. ಇಲ್ಲಿ ಕೆಲವರು ಹಠಾತ್ ಆಗಿ ತಯಾರಾಗ್ತಕ್ಕಂತಹ ಈ ವಸ್ತುಗಳಿಂದ ಉಪಹಾರವನ್ನು ಸೇವಿಸತಕ್ಕಂತಹ ರೂಢಿ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಏನನ್ನ ಕೊಡಬೇಕು ಅಂತ ಅಂದರೆ, ನಮ್ಮ ಆರೋಗ್ಯದಲ್ಲಿ ವ್ಯತಿರಿಕ್ತವಾಗಿ ಒಂದು ಪರಿಣಾಮ ಬೀರ್ತಕ್ಕಂತಹ ಉಪಹಾರದಿಂದ ಆಹಾರವನ್ನು ನೀವು ಹಿಂದೆ ಬಿಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಫಸ್ಟ್ ಪಾಯಿಂಟ್ ಏನಂತ ಅಂದರೆ ಬಿಳಿ ಬ್ರೆಡ್. ಕೆಲವು ಜನರು ಬಿಳಿ ಬ್ರೆಡ್ಡನ್ನು ಮತ್ತು ಬೆಣ್ಣೆಯನ್ನು ಈ ಬೆಳಗಿನ ಉಪಹಾರದೊಂದಿಗೆ ಸೇವಿಸ್ತಾರೆ. ಸ್ನೇಹಿತರೆ, ಈ ಬಿಳಿ ಬ್ರೆಡ್ಡನ್ನು ಮೈದಾದಿಂದ ತಯಾರಿಸಿರ್ತಾರೆ, ಕಾರ್ಬೋಹೈಡ್ರೇಟ್ ಇಂದ ಸಂಸ್ಕರಿಸಿರ್ತಾರೆ. ಸೊ ಈ ಬ್ರೆಡ್ ತಿನ್ನೋದ್ರಿಂದ ನಮ್ಮ ರಕ್ತದಲ್ಲಿನ ಸಕ್ಕರೆ ಹೆಚ್ಚಾಗ್ತಕ್ಕಂತಹ ಸಂಭವವಿದೆ. ಇದು ಬ್ರೆಡ್ನಿಂದ ಸ್ಥೂಲಕಾಯತೆಯನ್ನು ಹೆಚ್ಚಿಸ್ತಕ್ಕಂತಹ ಹೃದಯ ಸಂಬಂಧಿತ ಮತ್ತು ಇನ್ನಿತರ ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಸಂಭವ ಅಪಾಯ ಜಾಸ್ತಿನೇ ಇರುತ್ತೆ. ಯಾರಾದರೂ ನೀವು ಬ್ರೆಡ್ಡನ್ನು ತಿಂತಾ ಇದ್ರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಒಂದು ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಸ್ನೇಹಿತರೆ. ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ ಹಣ್ಣಿನ ಜ್ಯೂಸ್, ಹಣ್ಣಿನ ರಸ. ಸ್ನೇಹಿತರೆ, ಬೆಳಗಿನ ಉಪಹಾರದಲ್ಲಿ ಕೆಲವೊಂದಷ್ಟು ಜನ ಈ ಹಣ್ಣಿನ ಜ್ಯೂಸನ್ನು ಕುಡಿತಕ್ಕಂತಹ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ. ಇದು ಹಣ್ಣಿನ ಹಾನಿಕಾರ. ಹಣ್ಣು ಅನ್ನೋದು ತುಂಬಾ ಒಂದು ಆರೋಗ್ಯಕರವಾದಂತಹ ಒಂದು ನ್ಯೂಟ್ರಿಟ್. ಸೊ ಅದನ್ನು ಸೇವಿಸೋದ್ರಿಂದ ಹಾನಿಕಾರವೇ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಕೂಡ ಬೆಳಗ್ಗಿನ ಸಮಯದಲ್ಲಿ ಅದರಲ್ಲೂ ಜ್ಯೂಸನ್ನು ಕುಡಿಯೋದು ಹಾನಿಕಾರ. ಯಾಕಂದರೆ ಹಣ್ಣಿನದಲ್ಲಿ ಫೈಬರ್ ಮತ್ತು ಇನ್ನಿತರ ಪೋಷಕಾಂಶಗಳು ನಾಶ ಆಗಿರುತ್ತೆ, ಮತ್ತು ಜ್ಯೂಸಲ್ಲಿ ಸಕ್ಕರೆ ಅಂಶ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ಬೆಳಗಿನ ಉಪಹಾರ ಸಮಯದಲ್ಲಿ ಜ್ಯೂಸನ್ನು ಕುಡಿಯೋದನ್ನು ಅವಾಯ್ಡ್ ಮಾಡಿ ಅದರ ಬದಲಾಗಿ ಹಣ್ಣನ್ನು ಸೇವಿಸೋದ್ರಿಂದ ಸಾಕಷ್ಟು ತೊಂದರೆಗಳಿಂದ ಪಾರಾಗ್ತಕ್ಕಂತಹ ಸಂಭವ ಹೆಚ್ಚಿರುತ್ತೆ. ಯಾಕಂದರೆ ಹಣ್ಣಿನ ಜ್ಯೂಸಲ್ಲಿ ಎಲ್ಲ ಫೈಬರ್ ಮತ್ತು ಇನ್ನಿತರ ಒಂದು ಅಂಶಗಳನ್ನ ಕಳ್ಕೊಂಡಿರೋದ್ರಿಂದ ಬೆಳಗ್ಗಿನ ಸಮಯದಲ್ಲಿ ಎಲ್ಲ ಖಾಲಿ ಹೊಟ್ಟೆಯಲ್ಲಿ ಬ್ಲಡ್ ಜೀರ್ಣಕ್ರಿಯೆಗೆ ನಮ್ಮ ದೇಹದಲ್ಲಿ 7ರಿಂದ 8 ಗಂಟೆಗಳ ಕಾಲ ನಿದ್ರಾವಸ್ಥೆಯಲ್ಲಿರೋದ್ರಿಂದ ನಮ್ಮ ದೇಹ ಅಸ್ತವ್ಯಸ್ತವಾಗಿರುತ್ತೆ. ಆ ದೇಹಕ್ಕೆ ಸಡನ್ಲಿ ನಾವು ರಕ್ತಕ್ಕೆ ಇರ್ತಕ್ಕಂತಹ ಸಕ್ಕರೆ ಅಂಶವನ್ನು ಕೊಟ್ಟಾಗ ಹೆಚ್ಚಿನದಾಗಿ ಕಾಯಿಲೆಗೆ ಸಂಭವಿಸ್ತಕ್ಕಂತಹ ಒಂದು ಸಮಯವನ್ನು ನಾವೇ ಹತ್ತಿರ ಮಾಡ್ಕೊಂಡಂಗಾಗುತ್ತೆ. ಏನಂತ ಅಂದರೆ ಹೆಚ್ಚಿನದಾಗಿ ಕೆಫಿನ್ನ ಸೇವನೆ ಮಾಡ್ತಕ್ಕಂಥದ್ದು. ಸ್ನೇಹಿತರೆ, ನೀವು ಗಮನಿಸಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ, ನಮಗೆ ಎಚ್ಚರವಾದ ತಕ್ಷಣ ಈ ಕಾಫಿ ಚಹಾನ ಕುಡಿಯೋದ್ರಿಂದ ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಖಂಡಿತವಾಗ ಕೂಡ ಅವಾಗವಾಗ ಕಾಫಿ ಮತ್ತು ಚಹಾ ಅದರಲ್ಲಿ ಕೆಫಿನ್ ಅಂಶಗಳು ಹೆಚ್ಚಾಗಿರುತ್ತೆ. ಸೊ ಈ ಕಾಫಿ ಮತ್ತು ಚಹಾವನ್ನು ಆಗಾಗ್ಗೆ ಸೇವಿಸಿರೋದ್ರಿಂದ ನಮ್ಮ ಮೈಂಡ್ ಉತ್ತೇಜನ ಆಗಿ ಶಕ್ತಿಯುತ ಆಗಬಹುದು. ಬಟ್ ಪದೇ ಪದೇ ನಾವು ಚಹಾ ಮತ್ತು
ಕಾಫಿಯನ್ನು ತಗೊಳ್ಳೋದ್ರಿಂದ ನಮ್ಮ ಮೈಂಡ್ ಉತ್ತೇಜನ ಅದೇ ಹೋಗುತ್ತೆ. ಯಾಕಂದರೆ ಅದರಲ್ಲಿರ್ತಕ್ಕಂತಹ ಕೆಫಿನ್ ಅಂಶಗಳು ನಾವು ಅದ್ರ ಕಡೆ ಗಮನ ಹರಿಸಿದಾಗ ಅದ್ರ ಕಡೆ ಹೆಚ್ಚಿನದಾಗಿ ಪ್ರಬಲವನ್ನು ಹೊಂದುತ್ತವೆ, ಉತ್ತೇಜಿಸುತ್ತೆ ನಮ್ಮ ಮೈಂಡ್. ಹಾಗಾಗಿ ಹೆಚ್ಚಿನದಾಗಿ ಕಾಫಿ ಚಹಾವನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕಾರ ಆಗುತ್ತೆ ಮತ್ತು ಹಾರ್ಮೋನ್ಗಳಿಗೂ ಕೂಡ ತೊಂದರೆ ಆಗ್ತಕ್ಕಂತಹ ಅಭ್ಯಾಸ ಆಗುತ್ತೆ. ಅದರ ಬದಲು ನಮ್ಮ ಒಂದೊಳ್ಳೆ ನ್ಯಾಚುರಲಿ ಸಿಗ್ತಕ್ಕಂತಹ ತುಳಸಿ ಆಗಿರಬಹುದು, ಹೆಚ್ಚಿನದಾಗಿ ಸ್ವಲ್ಪ ನೀರಾಗಿರ್ಬೋದು, ಇಂತಹವುಗಳಲ್ಲಿ ನಾವು ಪಾಲ್ಗೊಂಡ್ರೆ ತುಂಬಾ ನಮ್ಮ ಆರೋಗ್ಯವನ್ನು ನಮ್ಮ ಪಾಯಿಂಟ್ ಏನಂತಂದರೆ ಸ್ನೇಹಿತರೆ, ಬೆಳಿಗ್ಗೆ ನಾವು ನಿದ್ದೆ ಮಾಡಿ ಎದ್ದ ತಕ್ಷಣ ನಮ್ಮ ದೇಹ ದಣಿದಿರುತ್ತೆ. ನಾವು ಪೂರಿ ಕರೆದಿರ್ತಕ್ಕಂತಹ ಆಹಾರಗಳನ್ನ ಸೇವಿಸೋದ್ರಿಂದ ನಮ್ಮ ಜೀರ್ಣ ಶಕ್ತಿಗೆ ಒತ್ತಡವನ್ನು ಉಂಟು ಮಾಡುತ್ತೆ. ನಮ್ಮ ಜೀರ್ಣ ಶಕ್ತಿ ಅದನ್ನು ಜೀರ್ಣಿಸ್ಕೊಳ್ತಕ್ಕಂತಹದ್ದು ಕಷ್ಟಕರ ಆಗುತ್ತೆ. ಗಂಜಿ ಪೋಹ ಆಗಿರ್ಬೋದು, ಮೊಳಕೆ ಹೊಡೆದಂತಹ ಧಾನ್ಯಗಳಾಗಿರ್ಬೋದು, ಇಂತಹವುಗಳನ್ನು ಮುಂತಾದ ಒಳ್ಳೆ ವ್ಯತಿರಿಕ್ತ ಅಂತಹ ಒಂದು ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನ ಅನುಭವಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾವು ನಿದ್ದೆ ಮಾಡಿ ಯಾವುದೇ ರೀತಿ ದಣದು ಯಾವುದೇ ರೀತಿ ಒಂದು ಜೀವಾಂಶ ಇಲ್ಲದೇ ಆ ದೇಹಕ್ಕೆ ಸಡನ್ಲಿ ನಾವು ಇಂತಹ ಒಂದು ಆಹಾರವನ್ನು ಕೊಟ್ಟಾಗ ನಮ್ಮ ಜೀರ್ಣ ಶಕ್ತಿ ತುಂಬ ಒತ್ತಡಕ್ಕೆ ಹೋಗುತ್ತೆ ಮತ್ತು ಹೊಟ್ಟೆಯ ಸಮಸ್ಯೆಗಳಾಗಿರ್ಬೋದು ಮತ್ತು ಇನ್ನಿತರ ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆಗಳಾಗಿರ್ಬೋದು, ಇನ್ನಿತರೆ ಸಮಸ್ಯೆಗಳನ್ನ ಅನುಭವಿಸೋದಂತೂ ಖಚಿತ. ಹಾಗಾಗಿ ಮೊಳಕೆ ಹೊಡೆದಂತಹ ಧಾನ್ಯಗಳಾಗಿರಬಹುದು ಮತ್ತು ಹಣ್ಣುಗಳಾಗಿರ್ಬೋದು ಮತ್ತು ಗಂಜಿ ಅಂತ ಏನು ಬರುತ್ತೆ ಆ ಥರ ಆಗಿರ್ಬೋದು, ರಾಗಿ ಅಂಬ್ಲಿ ಅಂತ ಹೇಳ್ತಾರೆ, ಅಂತಹದ್ದಾಗಿರ್ಬೋದು, ಅಂತಹದನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಫಿಫ್ತ್ ಪಾಯಿಂಟ್ ಏನಂತ ಅಂದರೆ ಸಿಹಿ ಧಾನ್ಯಗಳು, ಸಿಹಿ ವಸ್ತುಗಳು, ಸಿಹಿ ತಿಂಡಿ ತಿನಿಸುಗಳು. ಕೆಲವೊಂದಷ್ಟು ಜನರು ಏನು ಮಾಡ್ತಾರೆ ಅಂತ ಅಂದರೆ ಈ ಸಿಹಿಯಿಂದ ಉಪಯೋಗಿಸಿರ್ತಕ್ಕಂತಹ ವಸ್ತುಗಳಿಂದ ಉಪಹಾರವನ್ನು ಸೇವಿಸ್ತಾರೆ. ಇದು BP ಹಸಿವನ್ನು ಉಂಟು ಮಾಡೋದಕ್ಕೆ ಹೆಚ್ಚಾಗುತ್ತೆ ಮತ್ತು ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗುತ್ತೆ. ಜೀವನದಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಮಧುಮೇಹ ಆಗಿರ್ಬೋದು ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು, ಶುಗರ್ ಆಗಿರ್ಬೋದು ಮತ್ತು BP ಆಗಿರ್ಬೋದು, ಮಧುಮೇಹ ರೋಗಗಳಂತಹ ಆಗಿರ್ಬೋದು, ಇಂತಹವುಗಳ ರೋಗಗಳಕ್ಕೆ ದೀರ್ಘಕಾಲದವರೆಗೆ ನಾವು ಆ ರೋಗಕ್ಕೆ ತುತ್ತಾಗ್ತಕ್ಕಂತಹ ಸಂಭವ ಹೆಚ್ಚಿರುತ್ತೆ. ಹಾಗಾಗಿ ಈ ಸಿಹಿ ಅನ್ನೋದನ್ನು ಆದಷ್ಟು ಕಂಟ್ರೋಲ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ನನ್ನ ಒಪಿನಿಯನ್ ಏನಂತ ಅಂದರೆ ಆದಷ್ಟು ಶುಗರನ್ನು ಲೆಸ್ ಮಾಡಿ ಆದಷ್ಟು ಬೆಲ್ಲ ಏನು ಬರುತ್ತೆ ಅದನ್ನು ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ನಾವು ಏನೇ ಕೋಟಿನ ಸಂಪಾದನೆ ಮಾಡಿದ್ರೂ ಕೂಡ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆರೋಗ್ಯನ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಅಲ್ವೇ. ಅಂದರೆ ಈ ಸಿಕ್ಸ್ತ್ ಪಾಯಿಂಟ್ ಏನಂತ ಅಂದರೆ ಸಂಸ್ಕರಿಸಿದಂತಹ ಮಾಂಸ. ಈ ಸಂಸ್ಕರಿಸಿದಂತಹ ಮಾಂಸವನ್ನು ಸೇವಿಸೋದ್ರಿಂದ ನಮ್ಮ ಹೊಟ್ಟೆ ಕೊಲೋರೆಕ್ಟಲ್ ಎಂಬ ಕ್ಯಾನ್ಸರ್ಗೆ ಹೆಚ್ಚಾಗ್ತಕ್ಕಂತಹ ಸಂಭವ ಜಾಸ್ತಿ ಇರುತ್ತೆ ಮತ್ತು BP ಶುಗರ್ ಒಂದು ಕಂಟ್ರೋಲ್ಗೆ ಬರ್ತಕ್ಕಂತಹ ಸಾಧ್ಯತೆ ಇರೋಲ್ಲ. ಮತ್ತು ಸಂಸ್ಕರಿಸಿದ ಆಹಾರದಲ್ಲಿ ಅಷ್ಟು ಫೈಬರ್ ಇರುತ್ತೆ. ಬೆಳಗಿನ ಉಪಹಾರದಲ್ಲಿ ಯಾರೆಲ್ಲ ಈ ಸಂಸ್ಕರಿಸ್ತಕ್ಕಂತಹ ಮಾಂಸವನ್ನು ಸೇವಿಸ್ತಿದ್ದೀರಾ ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂದರೆ ಆರೋಗ್ಯಕ್ಕಿಂತ ಮತ್ತೊಂದಿಲ್ಲ. ಅಂತಂದ್ರೆ ಸ್ನೇಹಿತರೆ, ಫಾಸ್ಟ್ ಫುಡ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೊರತಾಗಿ ದೊಡ್ಡವರು ಈ ಒಂದು ಫಾಸ್ಟ್ ಫುಡ್ ಅನ್ನ ತ್ವರಿತ ಆಹಾರವನ್ನ ಸೇವಿಸಲು ತುಂಬಾ ಇಷ್ಟಪಡ್ತಾರೆ. ಈಗಿನ ಉಪಹಾರಕ್ಕೆ ಸ್ಯಾಂಡ್ವಿಚ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಇನ್ನಿತರೆ ಆಹಾರಗಳನ್ನ ಸೇವಿಸೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಹಾನಿಕಾರ ಆಗುತ್ತೆ. ಹೊಟ್ಟೆ ಜೀರ್ಣ ಶಕ್ತಿ ತಡ್ಕೊಳ್ತಕ್ಕಂತಹ ಒಂದು ಒತ್ತಡಕ್ಕೆ ಹೋಗುತ್ತೆ. ಹಾಗಾಗಿ ಇಂತಹವುಗಳನ್ನೆಲ್ಲ ಸೇವಿಸ್ತಾ ಇದ್ರೆ ದಯವಿಟ್ಟು ಅದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಒಂದು ಒಳ್ಳೆ ನ್ಯಾಚುರಲಿ ನಮಗೆ ಸಿಕ್ಕಿರ್ತಕ್ಕಂತಹ ಹಿಂದೆ ಏನೆಲ್ಲ ಅಭ್ಯಾಸ ಇತ್ತು ಆ ಅಭ್ಯಾಸನ ಮಾಡಿಕೊಂಡು ಒಂದು ಒಳ್ಳೆ ರೀತಿ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಹೋಗೋಣ. ಯಾಕಂದರೆ 40 ವರ್ಷ ಇರ್ತೀವೋ 50 ವರ್ಷ ಇರ್ತೀವೋ ಈ ದಿನದ ಬದುಕಲ್ಲಿ ಒಂದು ಒಳ್ಳೆ ಆರೋಗ್ಯಯುತವಾಗಿ, ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ಹಾಸ್ಪಿಟಲ್ ಅನ್ನೋದು ಕೂಡ ನಮ್ಮ ಕೈಗೆಟಕ್ತಕ್ಕಂತಹ ಖರ್ಚಲ್ಲಿ ಸಿಗ್ತಿಲ್ಲ, ತುಂಬ ಗಗನಕ್ಕೇರಿದೆ. ಹಾಗಾಗಿ ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಲಿ ನಾವೇ ಒಂದು ಒಳ್ಳೆ ರೀತಿ ಉತ್ತಮವಾಗಿ ಇಟ್ಕೊಂಡ್ರೆ ನಮ್ಮ ಬದುಕು ನಿಜವಾಗಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹಾಗೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇಂಥದ್ದಂತೆ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.